ವಿತ್ತ ಸಚಿವರಾಗಿದ್ದಂತಹ ಮನಮೋಹನ್ ಸಿಂಗ್ ಅವರಿಗೆ ಗುರುವಿನಂತೆ ಇದ್ದವರು ಆಗಿನ ಪ್ರಧಾನಿ ಪಿವಿ ನರಸಿಂಹರಾವ್. 1991ರ ದೇಶದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ ಮನಮೋಹನ್ ಸಿಂಗ್ರಿಗೆ ಮುಕ್ತ ನಿರ್ಧಾರ ಕೈಗೊಳ್ಳುವುದಕ್ಕೆ ಅವಕಾಶವನ್ನ ನೀಡಿದಂತವರು ಪಿವಿ ನರಸಿಂಹರಾವ್. ಅದರ ಫಲವಾಗಿ ಮನಮೋಹನ್ ಸಿಂಗ್ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ಸಾಧ್ಯವಾಯಿತು. ಆ ಕುರಿತಾದಂತಹ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮನಮೋಹನ್ ಸಿಂಗ್ ತೊಂಬತ್ತರ ದಶಕದಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಡೋಲಾಯಮಾನ. ಪ್ರಧಾನಿ ಪಿವಿ ನರಸಿಂಹರಾವ್ಗೆ ಮನಮೋಹನ್ ಸಿಂಗ್ ಸಾಥ್. ತೊಂಬತ್ತರ ದಶಕ ಪಿವಿ ನರಸಿಂಹರಾವ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ಈ ವೇಳೆ ಭಾರತದ ಆರ್ಥಿಕತೆ ಡೋಲಾಯಮಾನ ಸ್ಥಿತಿಯಲ್ಲಿತ್ತು. ನಾನಾ ಸಮಸ್ಯೆಗಳು ಕಾಡ್ತಾ ಇದ್ವು. ಐಎಂಎಫ್ ಸೇರಿದಂತೆ ಅಂತಾರಾಷ್ಟ್ರೀಯ ಏಜೆನ್ಸಿಗಳಿಂದ ಒತ್ತಡ ಇತ್ತು. ತೊಂಬತ್ತರ ದಶಕದಲ್ಲಿ ಆರ್ಥಿಕ ಸ್ಥಿತಿ ಡೋಲಾಯಮಾನ. ಭಾರತದ ಫಾರೆಕ್ಸ್ ರಿಸರ್ವ್ನಲ್ಲಿ 15 ದಿನಗಳ ಆಮದಿಗಾಗುವಷ್ಟು ಮೊತ್ತ ಇತ್ತು. ವಿತ್ತೀಯ ಕೊರತೆ ಜಿಡಿಪಿಯ 8.4% ಇತ್ತು. ಕೇಂದ್ರ ಸರ್ಕಾರ ಆಡಳಿತ ನಿರ್ವಹಣೆಗೆ ಹೆಚ್ಚು ಸಾಲ ಮಾಡುವುದು ಅನಿವಾರ್ಯವಾಗಿತ್ತು. ಹಣದುಬ್ಬರ ಬರೋಬ್ಬರಿ 16.7ಕ್ಕೆ ಏರಿಕೆಯಾಗಿತ್ತು. 1990-91ರ ಅವಧಿಯಲ್ಲಿ ಇರಾಕ್ ದೇಶ ತನ್ನ ನೆರೆಯ ಕುವೈತ್ ಮೇಲೆ ದಾಳಿ ಮಾಡಿದ ಪರಿಣಾಮ ತೈಲ ಬೆಲೆ ಬಹಳ ಹೆಚ್ಚಾಗಿತ್ತು. ಮನಮೋಹನ್ ಸಿಂಗ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟ ಪಿವಿ ನರಸಿಂಹರಾವ್. ಮನಮೋಹನ್ ಸಿಂಗ್ರಿಂದ ದೇಶ ಹಲವು ರಂಗಗಳಲ್ಲಿ ಕ್ರಾಂತಿಕಾರಕ ಅಭಿವೃದ್ಧಿ. ಆರ್ಥಿಕ ಸಮಸ್ಯೆಯಿಂದ ನಲುಗುತ್ತಿದ್ದ ಭಾರತವನ್ನ ಹೊರತರೋದಕ್ಕೆ ಪ್ರಧಾನಿ ಪಿವಿ ನರಸಿಂಹರಾವ್ ದಿಟ್ಟ ಹೆಜ್ಜೆ ಇಟ್ಟಿದ್ರು. ಖ್ಯಾತ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಅರ್ಥಮಂತ್ರಿ ಮಾಡಿದ್ರು. ಸಿಂಗ್ ಅವರಿಗೆ ಪ್ರಧಾನಿ ಪಿವಿ ನರಸಿಂಹರಾವ್ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದರು. ಆಗ ಮನಮೋಹನ್ ಸಿಂಗ್ ದೇಶವು ಉದಾರೀಕರಣ, ಜಾಗತೀಕರಣಕ್ಕೆ ತೆರೆದುಕೊಳ್ಳೋದಕ್ಕೆ ಅವಕಾಶ ಮಾಡಿದ್ರು. ಈ 3 ಅಂಶಗಳ ಆಧಾರದ ಮೇಲೆ ದೇಶ ಹಲವು ರಂಗಗಳಲ್ಲಿ ಕ್ರಾಂತಿಕಾರಕ ಅಭಿವೃದ್ಧಿ ಸಾಧಿಸುವಂತಾಯಿತು. ಡಾಕ್ಟರ್ ಮನಮೋಹನ್ ಸಿಂಗ್ ದೂರದೃಷ್ಟಿ ಫಲ. ಭಾರತದತ್ತ ಹರಿದು ಬಂತು ಬಂಡವಾಳ. ಉದಾರೀಕರಣ ಆದ ನಂತರ ವಿಶ್ವ ವ್ಯಾಪಾರ ಒಕ್ಕೂಟಕ್ಕೆ ಭಾರತ ಸಹಿ ಹಾಕಿತ್ತು. ಪರಿಣಾಮ ಬಂಡವಾಳ ಹೂಡಿಕೆಗಾಗಿ ಉದ್ಯಮಗಳು ಸ್ಥಾಪನೆಯಾದವು. ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿ ಹರಿದು ಬರೋದಕ್ಕೆ ಅವಕಾಶ ಕೊಡಲಾಯಿತು. ಭಾರತದ ಐಟಿ ಕ್ಷೇತ್ರ ವಿಪುಲವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಯಿತು. ಭಾರತದತ್ತ ಬಂಡವಾಳ ಹರಿದು ಬಂತು. ಇದು ನರಸಿಂಹರಾವ್ ಹಾಗೂ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿಯ ಫಲವಾಗಿತ್ತು. ವಿಶೇಷ ಅಂದ್ರೆ ಮನಮೋಹನ್ ಸಿಂಗ್ ಅವರು ಉದಾರ ಆರ್ಥಿಕ ನೀತಿಯನ್ನ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎ ಸರ್ಕಾರ ಕೂಡ ಮುಂದುವರಿಸಿದೆ. ಉದಾರೀಕರಣ ನೀತಿಯಿಂದ ಖಾಸಗೀಕರಣ ಹೆಚ್ಚಾಗುತ್ತದೆ ಎಂಬ ಆತಂಕ ಹಿರಿಯ ಕಾಂಗ್ರೆಸ್ ನಾಯಕರಿಗೆ ಇತ್ತು. ಆದರೆ ಪಿವಿ ನರಸಿಂಹರಾವ್ ಹಾಗೂ ಆರ್ಥಿಕ ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡ ದಿಟ್ಟ ಹೆಜ್ಜೆ ಭಾರತವು ಆರ್ಥಿಕ ಸಮಸ್ಯೆಯಿಂದ ಹೊರಬರುವಂತೆ ಮಾಡಿದ್ದು ನಿಜಕ್ಕೂ ಕ್ರಾಂತಿಕಾರಕ ಅಭಿವೃದ್ಧಿ. ಬ್ಯೂರೋ ರಿಪೋರ್ಟ್, ಟಿವಿ9.